ಪರಿಷತ್ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಹೆಚ್ಚಿದೆ, ನೀವು ಕೂಡ ಆಕಾಂಕ್ಷಿ ಆಗಿದ್ದೀರಿ. ಯಾವ ಮಾನದಂಡದ ಮೇಲೆ ಕೇಳ್ತಿದ್ರಿ ಹೆಂಗೆ? ಈಗಾಗಲೇ ರಾಜ್ಯದಲ್ಲಿ ರೈತರ ಪರವಾಗಿ ಒಂದು MLC ಸ್ಥಾನವನ್ನ ರೈತರ ಪ್ರತಿನಿಧಿಯಾಗಿ ವಿಧಾನಸಭೆ ಒಳಗೆ ಹೋಗ್ಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಹಾಗೂ ರಾಜ್ಯದ ಉಸ್ತುವಾರಿಗಳಂತೂ ಸುರ್ಜೇವಾಲ ಅವರಿಗೆ ಕೇಳಿದ್ದೀವಿ. ಕರ್ನಾಟಕ ರಾಜ್ಯದಲ್ಲಿ ಈಗಾಗಲೇ ಬಿಜೆಪಿಯ ವೀರಣ್ಣ ಕಡಾಡಿ ರಾಜ್ಯಸಭಾ ಸಂಸದರಾಗಿ ಕಳಿಸ್ಕೊಟ್ಟಿದ್ದಾರೆ. ಅವರು ರಾಜ್ಯದ ರೈತ ಸಂಘದ ಅಧ್ಯಕ್ಷರಾಗಿದ್ರು ಬಿಜೆಪಿದು. ಆ ಹಿನ್ನೆಲೆಯಲ್ಲಿ ಇವತ್ತು ಕರ್ನಾಟಕದಿಂದ ಈ ಹಿಂದೆ ಏನು 2023ರ ಚುನಾವಣೆ ನಡೀತು. ಆ ಚುನಾವಣೆಯಲ್ಲಿ ಕರ್ನಾಟಕ ಕಿಸಾನ್ ಕಾಂಗ್ರೆಸ್ಸಿನ 3 ಅಭ್ಯರ್ಥಿಗಳು ಶಾಸಕರಾಗಿ ಗೆದ್ದಿದ್ದಾರೆ. ಈಗ 3 ಜನ ಇವತ್ತು ಶಿವಗಂಗಾ ಬಸವರಾಜ್ ಇರ್ಬೋದು, ಕುಡ್ಚಿ ಕ್ಷೇತ್ರದ ಮಹೇಂದ್ರ ಇರ್ಬೋದು, ಮತ್ತೆ ನಮ್ಮ ಹರಪನಹಳ್ಳಿ ಲತಾ ಮಲ್ಲಿಕಾರ್ಜುನ್ ಇರ್ಬೋದು, ಇಲ್ಲ ನಮ್ಮ ಪರಾಜಿತ ಅಭ್ಯರ್ಥಿ ಸಿದ್ದೂಕರು. ಇವರೆಲ್ಲರೂ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ, ಮಾನ್ಯ ರಣದೀಪ್ ಸುರ್ಜೇವಾಲ ಅವರಿಗೆ ಒಂದು ರೈತ ಪ್ರತಿನಿಧಿಗೆ ಒಂದು ಅವಕಾಶ ಕೊಡಿ ಅಂತ ಹೇಳಿ ಈ ಒಂದು MLC ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಆದ್ರಿಂದ ನಾವು ಸಹ ಹಕ್ಕೊತ್ತಾಯನ ಮಾಡ್ತೀವಿ. ಯಾವುದೇ ಜಾತಿಯನ್ನ ರೈತರು ಅಂತ ಬಂದಾಗ ಎಲ್ಲಾ ಜಾತಿನೂ ಒಂದೇ, ಯಾವ ಜಾತಿ ಆಧಾರದ ಮೇಲೆ ಕೊಡ್ತಕ್ಕಂಥ ವಿಚಾರ ರೈತರ ವಿಚಾರದಲ್ಲಿ ಬೇಡ. ರೈತರಲ್ಲಿ ಎಲ್ಲಾ ಜಾತಿಯು ಬಂದಿದೆ. ರೈತ ಘಟಕ ಮಾನದಂಡದ ಮೇಲೆ ರೈತ ಘಟಕ ಒಂದು ಶಾಸಕ ಸ್ಥಾನಕ್ಕೆ ಒಂದು ರಾಜ್ಯದ ರೈತರ ಪ್ರತಿನಿಧಿಯಾಗಿ ಒಳಗೆ ಶಾಸನದಲ್ಲಿ ಧ್ವನಿ ಎತ್ತಲಿಕ್ಕೆ ಒಂದು ಅವಕಾಶ ಮಾಡಿಕೊಡಿ ಅಂತ ಕೇಳ್ತಾ ಇದ್ದೀನಿ. ಸರ್, ಈಗ ಕುಟುಂಬಸ್ಥರಿಗೆ ಲೋಕಸಭೆ ಚುನಾವಣೆಯಲ್ಲಿ ಟಿಕೆಟ್ ಕೊಟ್ಟಿದ್ದಾರೆ ಮಕ್ಕಳುಗಳಿಗೆ. ಈ ಸಲ ಆ ತರ ಕೊಡಬಾರ್ದು ಅನ್ನುವಂತ ಚರ್ಚೆ ನಡೀತಿದೆ, ಇದಕ್ಕೇನ್ ಹೇಳ್ತೀರಾ? ಅಲ್ಲ, ಕುಟುಂಬ ರಾಜಕೀಯ ಚರ್ಚೆಗೆ ನಾವಂತೂ ಅದಕ್ಕೆ ಹೋಗೋದಿಲ್ಲ. ಇವತ್ತು ಸ್ಪಷ್ಟವಾಗಿ ಹೇಳಿದ್ದಾರೆ, ಕುಟುಂಬದ ಹಿನ್ನೆಲೆ ಯಾರ್ಯಾರಿಗೆ ಹಿಂದೆ ACCಯಿಂದ ಅದ್ರ ಮಾನದಂಡದ ಪ್ರಕಾರ ಯಾರ್ಯಾರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ, ಕೆಲವರಿಗೆ ಕೊಡ್ತೀವಿ ಅಂದಿದ್ದಾರೆ. ನಮ್ದಾದ್ರೆ ಯಾವ್ದು ತಕರಾರಿಲ್ಲ. ಕುಟುಂಬದ ರಾಜಕಾರಣ ಎಲ್ಲ ರಾಜಕೀಯ ಪಕ್ಷಗಳು ಮಾಡ್ತಾರೆ. ಆದ್ರೆ ನಮ್ಮ ಬೇಡಿಕೆ ಇರ್ತಂಥದ್ದು, ಇವತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇಬ್ರು ಆಶ್ವಾಸನೆ ಕೊಟ್ಟಿದ್ದಾರೆ. ರೈತ ಸಂಘಕ್ಕೆ ನಾವೊಂದು ಪ್ರತಿನಿಧಿಗೆ ಅವಕಾಶ ಮಾಡಿಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ್ದಾರೆ. ಆ ಆಶ್ವಾಸನೆ ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಮಾನ್ಯ ರಣದೀಪ್ ಸಿಂಗ್ ಸುರ್ಜೇವಾಲ ಅವರು ಉಳಿಸ್ಕೊಳ್ಬೇಕು ಅಂತ ನಾ ಕೇಳ್ಕೊಂಡು. ಸುರ್ಜೇವಾಲ ಭೇಟಿಯಾಗಿದ್ರ? ಹೌದು, ಭೇಟಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.